KCET 2025 ಆಸ್ಪಿರೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಡ್ತಿರೋ ಕ್ವಶನ್ ಏನಂದರೆ ಲೈಕ್ ಈ ವರ್ಷ ಜಾಯ್ನ್ ಆಗ್ತಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ AIML ಬ್ರಾಂಚ್ನ ಚೂಸ್ ಮಾಡ್ಬೋದಾ? ಚೂಸ್ ಮಾಡಿದ್ರು ಲೈಕ್ ಒಂದು ನಾರ್ಮಲ್ ಕಾಲೇಜಲ್ಲಿ ಮಾಡ್ಕೊಂಡ್ರು ಓಕೆನಾ, ಅಥವಾ ಶುಡ್ ಇಟ್ ಬಿ ಇನ್ ಅ ಟಾಪ್ ಕಾಲೇಜ್ ಇಟ್ ಸೆಲ್ಫ್? ಆ್ಯಂಡ್ ಬೈ ಎನಿ ಚಾನ್ಸ್ CSEಗಿಂತ AIML ಬೆಟರ್ ಇದೆಯಾ ಇವಾಗ ಸದ್ಯಕ್ಕೆ ವೆನ್ ಇಟ್ ಕಮ್ಸ್ ಟು ಲೈಕ್ ಚಾಯ್ಸ್ ಆಫ್ ಬ್ರಾಂಚ್ ಫಾರ್ ಇಂಜಿನಿಯರಿಂಗ್ ಅಂತ ಹೇಳಿ ಲೈಕ್ ತುಂಬ ಜನಕ್ಕೆ ಈ ಡೌಟ್ ಇದೆ. ಸೊ ಈ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡೋಣ ಎಂಡ್ ಟು ಎಂಡ್ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಲೈಕ್ ಈ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದು ಒಂದು ಸ್ವಲ್ಪ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದರೆ AIML ಅಥವಾ CSEನ ಅಂತ ಇದ್ದರೆ ಅವ್ರಿಗೆ ಇವಾಗಲೇ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ದಟ್ ಲೈಕ್ ಎಕ್ಸಾಕ್ಟ್ ಪಿಕ್ಚರ್ ಏನಿದೆ ಅಂತ ಹೇಳಿ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದರೆ ಇವಾಗ AIML ಅನ್ನೋ ಲೈಕ್ ಡೊಮೈನ್ ಏನಿದೆ, ಇಟ್ ಇಸ್ ಆಬ್ವಿಯಸ್ಲಿ ಇನ್ ಬೂಮ್. ಅಂದರೆ ಕಂಪ್ನೀಸ್ ಆರ್ ಇನ್ ಅ ರಿಕ್ವೈರ್ಮೆಂಟ್ ಆಫ್ AIML ಇಂಜಿನಿಯರ್ಸ್, ಓಕೆ. ಬಟ್ ಇಲ್ಲಿ ಫ್ಯಾಕ್ಟ್ ಏನಂತ ಅಂದರೆ ಲೈಕ್ ನೀವು AIML ಜಾಯ್ನ್ ಆಗ್ತಿದ್ದೀರಾ, ಬಟ್ ಅಲ್ಲಿಂದ ಔಟ್ಪುಟ್ ಏನು, ಇವಾಗ ಪ್ಲೇಸ್ಮೆಂಟ್ಸ್ ಇರ್ಬೋದು ಅಥವಾ ನೀವು ಮಾಸ್ಟರ್ಸ್ಗೆ ಹೋಗ್ತಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಪಿಕ್ಚರ್ ಆಲ್ ಟುಗೆದರ್. ಬಟ್ ಇಫ್ ಯು ಆರ್ ಫೋಕಸಿಂಗ್ ಆನ್ ಪ್ಲೇಸ್ಮೆಂಟ್ಸ್, ಲೈಕ್ AIML ಜಾಯ್ನ್ ಆದಮೇಲೆ ಪ್ಲೇಸ್ಮೆಂಟ್ಸ್ ಹೇಗಿರುತ್ತೆ ಅಂತ ನೀವು ಕೇಳೋದಾದ್ರೆ, ಸೊ ಫಸ್ಟೇ ನಾವು ಯಾವಾಗಲೂ ಡ್ರಾಬ್ಯಾಕ್ಸ್ನ ಲೈಕ್ ನೋಡಬೇಕಾಗಿರುತ್ತೆ. ಸೊ ಫಸ್ಟ್ ಒಂದಷ್ಟು ಡ್ರಾಬ್ಯಾಕ್ಸ್ ಇದೆ ಲೈಕ್ ಅಕಾರ್ಡಿಂಗ್ ಟು ವಾಟ್ ಮೈ ಫ್ರೆಂಡ್ಸ್ ಹೂ ಆರ್ ಇನ್ AIML ಹ್ಯಾವ್ ಟೋಲ್ಡ್ ಆ್ಯಂಡ್ ಅಕಾರ್ಡಿಂಗ್ ಟು ಮೈ ಮೈನರ್ ರಿಸರ್ಚ್. ಲೈಕ್ ಒಂದಷ್ಟು ಡ್ರಾಬ್ಯಾಕ್ಸ್ ಇದೆ AIML ಇನ್ ಕರ್ನಾಟಕ ರೈಟ್ ನಾವು, ಅದನ್ನು ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್ ಏನಂತ ಅಂದರೆ ಲೈಕ್ AIML ಅನ್ನೋದು ಒಂದು ಸಬ್ಸೆಟ್ ಆಫ್ CSE. ಅದಂತೂ ಎಲ್ರಿಗೂ ಗೊತ್ತಲ್ವಾ ಸಬ್ಸೆಟ್ ಅಂತ ಅಂದರೆ. ಇಫ್ ಲೈಕ್ CSE ಇಸ್ ಅ ಹೋಲ್ ಬಿಗ್ ಥಿಂಗ್, ಅದರಲ್ಲಿ ಒಂದು ಪಾರ್ಟ್ AIML ಅಷ್ಟೇ. ಸೊ ಪೀಪಲ್ ಹೂ ಆರ್ ಡೂಯಿಂಗ್ CSE ವಿಲ್ ಇನ್ಹರೆಂಟ್ಲಿ ಬಿ ಡೂಯಿಂಗ್ AIML ಇನ್ ಆಸ್ ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್, ಬಟ್ ನೀವು ವಿಲ್ ಬಿ ಸ್ಟಿಕ್ಕಿಂಗ್ ಆನ್ ಟು AIML ಆಸ್ ಯುವರ್ ಸ್ಪೆಷಲೈಸೇಷನ್. ಸೊ ದಿಸ್ ಇಸ್ ಒನ್ ಥಿಂಗ್ ವಿಚ್ ಇಸ್ ದೇರ್. ಆ್ಯಂಡ್ ಇದರಿಂದ ಏನಾಗ್ತಿದೆ ಅಂತಂದರೆ ಯು ಆರ್ ನ್ಯಾರೋಯಿಂಗ್ ಡೌನ್ ಯುವರ್ ಎಕ್ಸ್ಪರ್ಟೀಸ್ ಟು AIML. ಇವಾಗ CSE ಮಾಡಿದರೆ ನೀವು AIML ಮಾಡಿರ್ತೀರಾ, ಸೈಬರ್ ಸೆಕ್ಯೂರಿಟಿ ಸ್ಪೆಷಲೈಸೇಷನ್ ಇರುತ್ತೆ, ಲೈಕ್ ಈ ಥರದ ಡಿಫ್ರೆಂಟ್ ಡೊಮೈನ್ಸಲ್ಲಿ ಯು ಕ್ಯಾನ್ ಟಚ್ ಅಪ್ ಆನ್. ಲೈಕ್ ನಾನು ಕರಿಕ್ಯುಲಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಫ್ ಯು ಆರ್ ಸ್ಕಿಲ್ಡ್ ಎನಫ್, ಇಫ್ ಯು ಆರ್ ಲೈಕ್ ಸೆಲ್ಫ್ ಡ್ರಿವನ್ ಎನಫ್ ಟು ಲರ್ನ್ ಸ್ಕಿಲ್ಸ್ ಆನ್ ಯುವರ್ ಓನ್, ಇಟ್ಸ್ ವೆರಿ ಗುಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೀವು ನಿಮ್ಮನ್ನ ಒಂದು ನ್ಯಾರೋ ನೀಶ್ಗೆ ನೀವು ಲೈಕ್ ಟ್ರಂಕೇಟ್ ಮಾಡ್ಕೋತಿರ್ತೀರಾ, ದಾಟ್ ವಿಲ್ ಬಿ ದ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತ ಅಂದರೆ ಲೈಕ್ ಲೀವ್ ಟಾಪ್ ಕಾಲೇಜಸ್ ಅಪಾರ್ಟ್, ಲೈಕ್ ಮೆಜಾರಿಟಿ ಆಫ್ ದ ಕಾಲೇಜಸಲ್ಲಿ AIML ಬ್ರಾಂಚ್ನ ಓಪನ್ ಮಾಡಿದ್ದಾರೆ, ಓಕೆ, V2 ಇನ್ಸ್ಟ್ರಕ್ಷನ್ಸ್ ಕೆಳಗಡೆ. ಬಟ್ ಟೀಚರ್ಸ್ ಕ್ವಾಲಿಟಿ ಅಥವಾ ಟೀಚಿಂಗ್ ಕ್ವಾಲಿಟಿ ಅಥವಾ ಗೈಡೆನ್ಸ್ ಕ್ವಾಲಿಟಿ ಏನಿದೆ, ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಲೈಕ್ AIML ಇಂಜಿನಿಯರ್ ಅಂದರೆ ಫಸ್ಟ್ ಯು ಆರ್ ಆಲ್ರೆಡಿ ನ್ಯಾರೋಯಿಂಗ್ ಡೌನ್ ಯುವರ್ ನೀಶ್. ಅದರ ಅರ್ಥ ಆ ಪರ್ಟಿಕ್ಯುಲರ್ ಡೊಮೈನಲ್ಲಿ ನೀವು ತುಂಬಾ ಪಂಟ್ರೆ ಆಗಿರಬೇಕು. ಅಂದರೆ ಯು ಶುಡ್ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪರ್ಟೀಸ್ ಇನ್ ದ್ಯಾಟ್. ಆ್ಯಂಡ್ ಅದಕ್ಕೆ ಯು ಡೆಫಿನೆಟ್ಲಿ ನೀಡ್ ಅ ಲಾಟ್ ಆಫ್ ಗೈಡೆನ್ಸ್ ಆ್ಯಂಡ್ ಲೈಕ್ ರೈಟ್ ಪಾತ್ ಅಥವಾ ರೈಟ್ ರೋಡ್ ಮ್ಯಾಪ್ ನಿಮಗೆ ಬೇಕಾಗಿರುತ್ತೆ. ಸೊ ಅದು ಐ ಥಿಂಕ್ ಸಮ್ವೇರ್ ಈಸ್ ಲ್ಯಾಗಿಂಗ್. ಇಲ್ಲಿ ಏನಾಗುತ್ತೆ ಅಂದರೆ AIMLನ ಆಸ್ ಅ ಥಿಯರಿ ಕೈಂಡ್ ಆಫ್ ಥಿಂಗ್ ಇಲ್ಲಿ ಹೇಳ್ಕೊಡ್ತಿದ್ದಾರೆ. ಅಂತಂದರೆ ಇವಾಗ AIML ಮೇಲೆ ಒಂದಷ್ಟು ಲೈಕ್ ಥಿಯರಿ ಕೊಡೋದು, ಅದನ್ನ ನೀವು ಓದ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋದು, ಲೈಕ್ ದಿಸ್ ಇಸ್ ನಾಟ್ ಹೌ ಇಟ್ ಶುಡ್ ಬಿ ಅಲ್ವಾ? ಸೊ ದಿಸ್ ಇಸ್ ಒನ್ ಇಶ್ಯೂ. ಆ್ಯಂಡ್ ಇವನ್ ಇಟ್ಸ್ ನಾಟ್ ದ ಫಾಲ್ಟ್ ಆಫ್ ದ ಟೀಚರ್ಸ್ ಆಸ್ ವೆಲ್. ಲೈಕ್ ಅವರು ಒಂದು ಸ್ಪೆಷಲೈಸೇಷನಲ್ಲಿ ಬಂದಿದ್ದಾರೆ, ಬಟ್ ಇವಾಗ ಸಡನ್ ರಿಕ್ವೈರ್ಮೆಂಟ್ ಇದೆ, ಸಡನ್ ಬೂಮ್ ಇದೆ ಅಂತ ಹೇಳಿ ಲೈಕ್ ನೀವು AIMLನ ಈ ಥರ ಗೈಡೆನ್ಸ್ ಮಾಡಬೇಕು ಅಂತಂದರೆ ಇಟ್ಸ್ ಆಬ್ವಿಯಸ್ಲಿ ಡಿಫಿಕಲ್ಟ್ ಫಾರ್ ದೆಮ್ ಆಸ್ ವೆಲ್. ಅಲ್ಲಿ ವಿ ಶುಡ್ ಗೋ ಥ್ರೂ ಲೈಕ್ ಒಂದಷ್ಟು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದ್ದು AIML ಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋ ಲೆಕ್ಚರರ್ಸ್ ಇದ್ದರೆ ಆಬ್ವಿಯಸ್ಲಿ ದೇ ಕ್ಯಾನ್ ಡೂ ಜಸ್ಟಿಸ್ ಟು ದ್ಯಾಟ್. But other teachers will obviously feel helpless when it comes to this situation. ಸೊ ಈ ರೀತಿ ಒಂದಷ್ಟು ಡ್ರಾಬ್ಯಾಕ್ಸ್ ಇದೆ. 2025 AIನ ಪರ್ಸ್ಯೂ ಮಾಡಬೇಕು ಅಂದ್ಕೊಂಡಿರೋ ಸ್ಟೂಡೆಂಟ್ಸ್ ತುಂಬಾ ಇದೊಂದು ಇನ್ಸ್ಟಿಟ್ಯೂಟ್ಗೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಲೈಕ್ ಈವನ್ NITs IITs ಸಿಗೋ ಥರ ಇದೆ ಅಂತಲೂ ಲೈಕ್ ಅದನ್ನ ಕ್ಯಾನ್ಸಲ್ ಮಾಡಿ ಈ ಇನ್ಸ್ಟಿಟ್ಯೂಟ್ನ ಪ್ರಿಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಸ್, ಐ ಆಮ್ ಟಾಕಿಂಗ್ ಅಬೌಟ್ ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿ, ಡೆಲ್ಲಿ, ಪುಣೆ ಮತ್ತು ರೀಸೆಂಟ್ ಆಗಿ ನಮ್ಮ ಬ್ಯಾಂಗ್ಳೂರಲ್ಲಿ ಇವ್ರ ಕ್ಯಾಂಪಸ್ ಓಪನ್ ಆಗಿದೆ. ಆ್ಯಂಡ್ ನೀವು ಕೂಡ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗೋಕ್ಕೆ ಎಲಿಜಿಬಲ್ ಆಗಬೇಕು ಅಂತ ಅಂದರೆ 2024 ಅಥವಾ 2025 ಲೈಕ್ ಸೆಕೆಂಡ್ PU ಅಥವಾ 12th ನೀವು ಪಾಸ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಇವ್ರು ಕಂಡಕ್ಟ್ ಮಾಡೋ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಿರೋ NSAT ನೀವು ಕ್ಲಿಯರ್ ಮಾಡಿದ್ರೆ ಇವನ್ ಯು ಕ್ಯಾನ್ ಗೆಟ್ ಇನ್ ಟು ದಿಸ್ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಟ್. ಈ ಪ್ರೋಗ್ರಾಮ್ ಜಸ್ಟ್ ಬ್ಯಾಂಗ್ಳೂರ್ ಕ್ಯಾಂಪಸಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಇನ್ ದ 4th ಇಯರ್ ಯು ಕ್ಯಾನ್ ಗೆಟ್ ಸ್ಪೆಷಲೈಸೇಷನ್ ಇನ್ AI, ರೋಬೋಟಿಕ್ಸ್ ಅಥವಾ ಎಂಟರ್ಪ್ರಿನರ್ಶಿಪ್. ಈ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದರೆ 4th ಇಯರ್ ಅಷ್ಟರಲ್ಲಿ ನೀವು AI, ರೋಬೋಟಿಕ್ಸ್ ಮತ್ತು ಟೆಕ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಸ್ಪೆಷಲೈಸೇಷನ್ ತಗೊಳ್ಳೋದ್ರ ಜೊತೆಗೆ ಟಾಪ್ ಕಂಪ್ನೀಸ್ ಜೊತೆ ಇಂಟರ್ನ್ಶಿಪ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೋತಿರ್ತೀರಾ. ಇಲ್ಲಿ ನಿಮಗೆ ಕೋಡಿಂಗ್ ಡೇ 1 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಗೂಗಲ್, ಸ್ವಿಗ್ಗಿ, ಬಾರ್ಕ್ಲೇಸ್ ಈ ಥರ ಕಂಪ್ನೀಸ್ನ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇಂದ ನಿಮಗೆ ಡೈರೆಕ್ಟ್ ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಇನ್ನೊಂದು ವಿಷಯ ತುಂಬ ಶಾಕಿಂಗ್ ಇದೆ ಆಯ್ತಾ, ಇಲ್ಲಿನ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ರೇಸರ್ ಪೇ, DRDO, ಝೂಮ್ ಕಾರ್ ಈ ಥರ ಟಾಪ್ ಕಂಪ್ನೀಸಲ್ಲಿ 20,000 to 2.5 lakh ಸ್ಟೈಪೆಂಡ್ ವರೆಗೂ ಪೇ ಮಾಡುವಂಥ ಇಂಟರ್ನ್ಶಿಪ್ಸ್ನ ಕ್ರ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಒಂದು ಪ್ರೆಸ್ಟೀಜಿಯಸ್ ಓಪನ್ ಸೋರ್ಸ್ ಪ್ರೋಗ್ರಾಮ್ ಆಗಿರುವಂಥ ಗೂಗಲ್ ಸಮ್ಮರ್ ಆಫ್ ಕೋಡ್ನ ಇಲ್ಲಿನ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಕ್ರ್ಯಾಕ್ ಮಾಡಿದ್ದಾರೆ. ಅಂಡ್ ಸ್ವಲ್ಪ ಜನ ಟೆಕ್ ಇನ್ ಚೈನಾ ವಿತ್ ಬೈಡು, ಆಲಿಬಾಬಾ ಈ ಥರ ಆಪರ್ಚುನಿಟೀಸ್ನ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ICPC, GSOCನ ಕ್ಲಿಯರ್ ಮಾಡೋದ್ರ ಜೊತೆಗೆ CEOಸ್ನ ಕೂಡ ಮೀಟ್ ಮಾಡಿಬಿಡ್ತಾರೆ, ದಟ್ ಟು ಇನ್ ದೇರ್ ಫಸ್ಟ್ ಇಯರ್. ದಿಸ್ ಇಸ್ ಅಮೇಝಿಂಗ್. ನೀವೇನಾದರೂ ನಿಮ್ಮ ಓನ್ ಸ್ಟಾರ್ಟ್ಅಪ್ನ ಬಿಲ್ಡ್ ಮಾಡಬೇಕು ಅನ್ಕೊಂಡಿದ್ರೆ ಅಪ್ ಟು 1 crore ವರೆಗೂ ಸ್ಟಾರ್ಟೆಕ್ ಸೀಡ್ ಫಂಡಿಂಗ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ
ಕಂಪ್ಲೀಟ್ ಮೆಂಟರ್ಶಿಪ್ ನ ಆಫರ್ ಮಾಡ್ತಾರೆ, ವಿಚ್ ಇಸ್ ಆಕ್ಚುಲಿ ರಿಯಲಿ ಗುಡ್. ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಯು ಕ್ಯಾನ್ ಕ್ಲೈಮ್ ಅಪ್ ಟು 100% ಸ್ಕಾಲರ್ಶಿಪ್. ಸೊ ಇನ್ಯಾಕ್ ವೇಟ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಎನ್ಸ್ಯಾಟ್ ಎಂಟ್ರೆನ್ಸ್ ಎಕ್ಸಾಮ್ ಏನ್ ಹೇಳಿದೆ ಅದು 30th ಜೂನ್ಗೆ ಶೆಡ್ಯೂಲ್ ಆಗಿದೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅವಾಗ ಅಪ್ಲೈ ಮಾಡೋಣ ಇವಾಗ ಅಪ್ಲೈ ಮಾಡೋಣ ಅಂತ ತಲೆ ಕೆಡ್ಸ್ಕೊಬೇಡಿ, ಅಥವಾ ಟೆಸ್ಟ್ ಕ್ಲಿಯರ್ ಮಾಡ್ತೀನಾ ಇಲ್ವಾ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈ ತರ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇವಾಗಲೇ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಇವತ್ತೇ ರಿಜಿಸ್ಟರ್ ಆಗಿ. ಅಂಡ್ ನೀವಷ್ಟೇ ಅಲ್ಲ, ನಿಮ್ ಜೊತೆ ನಿಮ್ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರನ್ನು ಕೂಡ ಲೈಕ್ ಈ ಎಕ್ಸಾಮ್ಗೆ ರಿಜಿಸ್ಟರ್ ಆಗಿ ನಿಮ್ ಜೊತೆ ಕರ್ಕೊಂಡು ಹೋಗಿ. ನೆಕ್ಸ್ಟ್ AIML ಬೆಟರ್ ಅಥವಾ CSE ಬೆಟರ್ ಅಂತ ತುಂಬಾ ಜನ ಕೇಳ್ತಾನೆ ಇದ್ರಿ. ಸೊ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಲೈಕ್ ಇಟ್ಸ್ ನಾಟ್ ಅಬೌಟ್ ದ ಬ್ರಾಂಚ್, ಇಟ್ಸ್ ಅಬೌಟ್ ಹೌ ಯು ಎಂಟರ್ ದ ಟಾಪ್ 1% ಅಥವಾ ಟಾಪ್ 10% ಇನ್ ದಟ್ ಪರ್ಟಿಕ್ಯುಲರ್ ಬ್ರಾಂಚ್ ಅಂತ ಹೇಳಿ. ದ ಸೇಮ್ ಥಿಂಗ್ ಸ್ಟೇಸ್ ಹಿಯರ್. ಬಟ್ ಪರ್ಸನಲ್ ಒಪಿನಿಯನ್ ನಾನು ಕೊಡೋದಾದ್ರೆ, ಲೈಕ್ ಇಟ್ ವುಡ್ ಬಿ ಗ್ರೇಟ್ ಇಫ್ ಯು ಜಾಯಿನ್ CSE and then see if you have interest in AIML and then enter the AIML. like CSE ಜಾಯಿನ್ ಆದ್ರೆ ನಿಮಗೆ ಚಾಯ್ಸ್ ಇರುತ್ತೆ, ನಾನು ಇದನ್ನ ಮಾಡ್ಬೇಕಾ ಅಥವಾ ಇದನ್ನ ಮಾಡ್ಬೇಕಾ ಅಂತ ಹೇಳಿ. AIML ಜಾಯಿನ್ ಆದ್ರೆ ನೀವು ಅಲ್ಲೇ ಕನ್ಫೈನ್ ಆಗ್ಬಿಟ್ಟಿರ್ತೀರಲ್ವಾ. ಸೊ ನೀವು CSE ಗೆ ಜಾಯಿನ್ ಆಗಿ CSE ಎಂಟರ್ ಆದ್ಮೇಲೆ ಇಫ್ ಯು ಫೈಂಡ್ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಇನ್ AIML then that is well and good. ನೀವು ಅದ್ರ ಮೇಲೆ ಎಕ್ಸ್ಪರ್ಟೀಸ್ ನ ತಗೋಬಹುದು. there are a lot of online resources which are obviously better than the curriculum which exists in the college. ಸೊ ನೀವು ಈ ತರ ಮಾಡ್ಕೊಂಡ್ರೆ ಲೈಕ್ ಇಸ್ ವಾಟ್ ಐ ಪರ್ಸನಲಿ ಸಜೆಸ್ಟ್. ಬಟ್ AIML ಜಾಯಿನ್ ಆದ್ರೂ ಲೈಕ್ ಸ್ಪೆಸಿಫಿಕಲಿ ಇನ್ ದ ಟಾಪ್ ಕಾಲೇಜಸ್ ನೀವು ಲೈಕ್ ಸೀರಿಯಸ್ ಆಗಿ ಫೋಕಸ್ ಮಾಡ್ತು ಅಂತಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್ ಟು ಎಕ್ಸ್ಪ್ಲೋರ್. ಬಟ್ ಅವಾಗಲೇ ಹೇಳಿದ್ನಲ್ಲ, ಲೈಕ್ ಇಟ್ ವಿಲ್ ಬಿ ನ್ಯಾರೋಯಿಂಗ್ ಡೌನ್ ಯುವರ್ ನೀಶ್ ಟು ಅ ಪರ್ಟಿಕ್ಯುಲರ್ ಸಬ್ಸೆಟ್ ಆಫ್ CSE. ಸೊ ಅದಕ್ಕೆ ಐ ಯೂಶುವಲಿ ಪ್ರಿಫರ್ ಗೋಯಿಂಗ್ ವಿತ್ CSE. ಬಟ್ ಒಂದು ಒಳ್ಳೆ ಕಾಲೇಜಲ್ಲಿ ನಿಮಗೆ CSE ಸಿಗ್ತಿಲ್ಲ, AIML ಸಿಗ್ತಿದೆ ಅಂದ್ರೆ ಇಟ್ ಇಸ್ ಆಲ್ವೇಸ್ ಅ ಗುಡ್ ಥಿಂಗ್ ಟು ಡೂ. ಬಿಕಾಸ್ CSE ನ ಒಂದು ಲೈಕ್ ಬಿಲೋ ಪಾರ್ ಕಾಲೇಜಲ್ಲಿ ಮಾಡೋದಕ್ಕಿಂತ AIML ನ ಒಂದು ಟಾಪ್ ಕಾಲೇಜಲ್ಲಿ ಮಾಡಿಕೊಂಡು ಅಲ್ಲಿ ನೀವು ಲೈಕ್ ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್ ಯು ಕ್ಯಾನ್ ಡೂ. ನೀವೇನಾದರೂ ನನ್ನ CSE ಮತ್ತು AI ಮಧ್ಯ ಲೈಕ್ ಒಂದು ಕಂಪ್ಯಾರಿಸನ್ ಕೊಡಿ ಅಂತ ಹೇಳೋದಾದ್ರೆ, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. Again, you should not just stick on to this, you should think on yourself, and also you should go through people who have like perceived the same thing over last 4 years and ಅವ್ರ ಕಡೆ ನಾನು ಇನ್ಸೈಟ್ಸ್ ತಗೊಳ್ಳಿ. ನಿಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ಅದರ್ ಯೂಟ್ಯೂಬರ್ಸ್ ಇರ್ಬೋದು ಆ್ಯಂಡ್ ಅದರ್ ಲೈಕ್ ಪೀಪಲ್ ಹೂ ಆರ್ ಇನ್ ದಿಸ್ ಕಾರ್ಪೊರೇಟ್ ಇಂಡಸ್ಟ್ರಿ, ಅವರಿಂದ ನೀವು ಇನ್ಸೈಟ್ಸ್ನ ತಗೋಬೋದು ಈ ವಿಷಯದ ಬಗ್ಗೆ. And 2025 ಅಲ್ಲಿ AIML is it a good choice ಅಂತ ಕೇಳೋದಾದ್ರೆ, obviously whatever I have told till now should be answering your question. Obviously it is a good domain to explore, ಬಟ್ ಸಮ್ವೇರ್ ಐ ಫೀಲ್ ಅದನ್ನೇ ಒಂದು ಬ್ರಾಂಚ್ ಆಗಿ ತಗೊಳ್ಳೋದ್ರಿಂದ ಯು ವಿಲ್ ನ್ಯಾರೋ ಡೌನ್ ಯುವರ್ ನೀಶ್ ಅಂತ. ಬಟ್ ಅಗೇನ್ ಒಪಿನಿಯನ್ಸ್ ಡಿಫರ್ ಆ್ಯಂಡ್ ದೇ ಲೈಕ್ ಆರ್ ಪರ್ಟಿಕ್ಯುಲರ್ ಟು ಅ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗಿವ್ ಪ್ರಯಾರಿಟಿ ಟು CSE. ಬಟ್ ಇಲ್ಲ ಅಂದ್ರೂ ಇಫ್ ಯು ಆರ್ ಗೆಟಿಂಗ್ AIML ಇನ್ ಅ ಗುಡ್ ಕಾಲೇಜ್ ಯು ಕ್ಯಾನ್ ಎಂಟರ್ ಇಟ್ ಲೈಕ್ ಡೈರೆಕ್ಟ್ಲಿ. ಅದರಲ್ಲಿ ಏನು ಲೈಕ್ ಸೆಕೆಂಡ್ ಥಾಟೇ ಇಲ್ಲ. 4 years ಇನ್ AIML ಯಾವ ಥರ ಇರುತ್ತೆ ಅಂತ ನೀವು ಕೇಳೋದಾದ್ರೆ, ಲೈಕ್ ನೀವು ಮೊದಲೇ ನಿಮ್ಮ ನೀಶ್ನ ನೀವು ನ್ಯಾರೋ ಡೌನ್ ಮಾಡ್ಕೋತಿರ್ತೀರಾ, ಅದರಲ್ಲಿ ನೀವು ವರ್ಕ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ CSE ಅವ್ರು ಹೆಂಗೆ ಅಂತ ಅಂದರೆ, ಲೈಕ್ ಓವರ್ ಆಲ್ ಒಂದು ಪಿಕ್ಚರ್ನ ಅವ್ರ ಕರಿಕ್ಯುಲಮಲ್ಲಿ ಇರುತ್ತೆ, ಅವರು ಒಂದಷ್ಟು ಪಾರ್ಟ್ಸ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಪಾರ್ಟಲ್ಲಿ ಲೈಕ್ ಸ್ಪೆಷಲೈಸ್ ಮಾಡಿದ್ರು ಅವರು ಒಂದು ಲೈಕ್ 2-3 ಡೊಮೈನ್ಸ್ದಲ್ಲಿ ದೇ ವಿಲ್ ಗೆಟ್ ದಟ್ ಎಕ್ಸ್ಪರ್ಟೀಸ್. ಬಟ್ ಇಲ್ಲಿ AIML ಯು ಆರ್ ಆಲ್ರೆಡಿ ಇನ್ ಒನ್ ಡೊಮೈನ್, ನೀವು ಇಲ್ಲಿ ಕಟ್ ಡೌನ್ ಮಾಡ್ತಾ ಹೋಗ್ತು ಅಂದರೆ ಲೈಕ್ ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಈ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, AIML ಜಾಯಿನ್ ಆಗ್ತಿದ್ರೆ ಆ ಪರ್ಟಿಕ್ಯುಲರ್ ಡೊಮೈನ್ದು ನಾನು ಅವಾಗಲೇ ಹೇಳ್ದಂಗೆ ಕಂಪ್ಲೀಟ್ ಎಕ್ಸ್ಪರ್ಟೀಸ್ ಇರಬೇಕು, ಲೈಕ್ ಎಂಡ್ ಟು ಎಂಡ್ ಎಕ್ಸ್ಪರ್ಟೀಸ್. ಬಟ್ ನೀವು ಸುಮ್ಮನೆ AIML ಜಾಯ್ನ್ ಆಗಿ ಲೈಕ್ ನೋಡ್ಕೊಳ್ಳೋಣ ಮುಂದೆ ಅವಾಗ ಮಾಡ್ಕೊಳ್ಳೋಣ ಇವಾಗ ಮಾಡ್ಕೊಳ್ಳೋಣ, ದಟ್ ಡಸಂಟ್ ಡೂ. ಲೈಕ್ ನೀವು AIML ಮೊದಲೇ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಯು ಆರ್ ಕ್ಯಾರಿಯಿಂಗ್ ದಟ್ ರಿಸ್ಕ್ ವಿತ್ ಯು, ಆ್ಯಂಡ್ ವಿತ್ ಇಂಡಿಪೆಂಡೆನ್ಸ್ ಕಮ್ಸ್ ಅ ಲಾಟ್ ಆಫ್ ರಿಸ್ಕ್ ಅಥವಾ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಎಲ್ರಿಗೂ ಗೊತ್ತು. ಸೊ ಅದರಿಂದ ನೀವು ನೆಕ್ಸ್ಟ್ 4 years ಏನಿದೆ ಅದರಲ್ಲಿ ಯು ಶುಡ್ ಬಿ ರಿಯಲಿ ವರ್ಕಿಂಗ್ ವೆರಿ ವೆರಿ ಹಾರ್ಡ್. ಆ್ಯಂಡ್ ಈ ಥರ ನಿಮಗೆ ಒಂದು ಫೋಕಸ್ ಇದೆ, ಈ ಥರ ಒಂದು ಕನ್ಸಿಸ್ಟೆಂಟ್ ಎಫರ್ಟ್ನ ನೀವು ಹಾಕ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ obviously you can take AIML as your choice. and also ನೀವೇನಾದರೂ AIML ನ ತಗೊಂಡ್ರು ಕೂಡ ಲೈಕ್ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ, ಡೋಂಟ್ ಜಸ್ಟ್ ಕನ್ಫೈನ್ ಯುವರ್ ಸೆಲ್ಫ್ ಟು AIML. ಲೈಕ್ ನೀವು ನೆಕ್ಸ್ಟ್ ಜಾಯ್ನ್ ಆಗ್ತೀರಾ ಅನ್ಕೊಳ್ಳಿ AIMLಗೆ, ಬಟ್ ಜಸ್ಟ್ ಮೇಕ್ ಶ್ಯೂರ್ ನಿಮ್ಗೊಂದು ಡಿಗ್ರಿ AIML ಆಗ್ತಿದೆ ಅಂದ್ರೂ ನಿಮ್ಮ ಇಂಜಿನಿಯರಿಂಗ್ನ ನಿಮ್ಮ ಓನ್ ಸೆಲ್ಫ್ಗೆ ಯು ಆರ್ ಪ್ರೊವೈಡಿಂಗ್ ಇಟ್ ಇನ್ CSE. ಅದನ್ನ ಹೇಗೆ ಮಾಡೋದು, ಲೈಕ್ AIML ತಗೋತಿದ್ದೀರಾ, AIML ತಗೊಂಡ್ರು ಯು ಶುಡ್ ನಾಟ್ ಸ್ಟಿಕ್ ಆನ್ ಟು ಓನ್ಲಿ AIML. ಸೊ ಯು ಶುಡ್ ಜಸ್ಟ್ ಎಕ್ಸ್ಪ್ಲೋರ್ ಏರಿಯಾಸ್ ಸಚ್ ಆಸ್ ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್, ವೆಬ್ ಡೆವಲಪ್ಮೆಂಟ್, ಈ ಥರ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ AIML ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪರ್ಟೀಸ್ ಇತ್ತು ಅಂದರೆ ಲೈಕ್ ನೋಬಡಿ ಕ್ಯಾನ್ ಟಚ್ ಯು. ಗೊತ್ತು ಕ್ಯಾರಿಯರ್ ಆಪರ್ಚುನಿಟೀಸ್ ತುಂಬ ಇದೆ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, AIML ನಾನು 4 years ಕಂಪ್ಲೀಟ್ ಮಾಡಿ ಗ್ರಾಜುಯೇಟ್ ಆದ ತಕ್ಷಣ ನನಗೆ ಓಕೆ ನಾನು AIML ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತ ಹೇಳಿ ನನಗೆ ಲೈಕ್ ಡೈರೆಕ್ಟ್ ಜಾಬ್ ಅಂತೂ ಕೊಟ್ಬಿಡಲ್ಲ, ಲೈಕ್ ಎಲ್ಲೂ ಸಿಗಲ್ಲ ಆಯ್ತಾ. ಲೈಕ್ ಎಷ್ಟೋ ಜನ CSE ಇಂಜಿನಿಯರ್ಸ್ ಒಂದು AIML ರೋಲ್ಗೆ ಲ್ಯಾಂಡ್ ಆಗಿದ್ದಾರೆ ಹೊರತು ಲೈಕ್ AIML ಆದ ತಕ್ಷಣ ನಿಮಗೆ AI ಏರಿಯಾದಲ್ಲಿ ನಿಮಗೆ ಜಾಬ್ ಫಿಕ್ಸ್ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ. ಲೈಕ್ ಜಾಬ್ ಸರ್ಚ್ ತುಂಬಾ ಕಷ್ಟ ಇದೆ, ಹೆದರ್ಸ್ತಿಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ಯು ವಾಟ್ ದ ರಿಯಾಲಿಟಿ ಇಸ್. ಸೊ ವಾಟ್ ಯು ಕ್ಯಾನ್ ಡೂ ಇಸ್, ನಾನು ಅವಾಗಲೇ ಹೇಳ್ದಂಗೆ AIML ಜಾಯಿನ್ ಆದ್ರೂ ಇನ್ ಕೇಸ್
you should just be like open minded in order to get knowledge of a lot of things which is there in computer science and not just AIML. ಗೊತ್ತು AIML ಆಸ್ ಅ ಸಬ್ಜೆಕ್ಟ್ ಅಥವಾ ಆಸ್ ಅ ಡೊಮೈನೇ ಒಂದು ಟಫ್ ಚಾಲೆಂಜ್ ಆಗಿರುತ್ತೆ, ಬಟ್ ಸ್ಟಿಲ್ ಯು ಶುಡ್ ಮೇಕ್ ಸಮ್ ಟೈಮ್ ಆರ್ ಯು ಶುಡ್ like produce some time yourself in order to explore other things in CSE as well, in order to match yourself with industry standards. When you are multi-talented and when you are open to different opportunities or different domains, that is when you will get good exposure in corporate. ಅಥವಾ ಒಂದು ಒಳ್ಳೆ ಹೈ ಪೇಯಿಂಗ್ ಜಾಬ್ನ ನೀವು ನೋಡ್ತಿದ್ರೆ ನಂಗೆ AIML ಕರೆಕ್ಟಾಗಿ ಗೊತ್ತು ಅಂತ ಅಂದ್ರೂ ಅದೂ ಒಂದೊಂದು ಟೈಮಲ್ಲಿ ಲೈಕ್ ಇಟ್ ವಿಲ್ ನಾಟ್ ಬಿ ಸಫಿಷಿಯಂಟ್. ಯು ಶುಡ್ ಬಿ ಅಟ್ ಲೀಸ್ಟ್ ಅವೇರ್ ಆಫ್ ಆಲ್ ದ ಡೊಮೈನ್ಸ್ ವಿಚ್ ಆರ್ ದೇರ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ CET ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಾ, ತುಂಬಾ ಕೇರ್ಫುಲ್ ಆಗಿ ಮಾಡಿ, ಅಲ್ಲೂ ಅಬ್ಸರ್ವ್ ಮಾಡಿ. ಲೈಕ್ CSE ಇನ್ ಬಿಲೋ ಪಾರ್ ಕಾಲೇಜ್ಗಿಂತ AIML ನ ಯು ಕ್ಯಾನ್ ಪುಟ್ ಇಟ್ ಅಬೌವ್ ಇಫ್ ಯು ಆರ್ ಏಮಿಂಗ್ ಫಾರ್ ಅ ಗುಡ್ ಕಾಲೇಜ್ ಅಥವಾ ಟಾಪ್ ಕಾಲೇಜಲ್ಲಿ ಏನಾದರೂ AIML ಸಿಗೋ ಥರ ಇದೆ ಕಟ್ ಆಫ್ ಅಂತ ಅಂದರೆ ಯು ಕ್ಯಾನ್ ಆಬ್ವಿಯಸ್ಲಿ ಗೋ ಟು ಇಟ್. ಬಟ್ ಒಂದು ಕಾಲೇಜಲ್ಲಿ AIML ಮತ್ತು CSE ಎರಡೂ ಸಿಗೋ ಥರ ಇದೆ, ಯಾವುದನ್ನು ಚೂಸ್ ಮಾಡಬೇಕು ಅಂತ ಕೇಳೋದಾದ್ರೆ ಆಬ್ವಿಯಸ್ಲಿ ಮೈ ಪರ್ಸನಲ್ ಒಪಿನಿಯನ್ ಸ್ಟೇಸ್ ದ ಸೇಮ್, ಗೋ ವಿತ್ CSE. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇವಾಗ AIML ಜಾಯ್ನ್ ಆದ್ರೂ ಆಸ್ ಅ ಬ್ರಾಂಚ್ ನೀವು AIML ನ ಲೈಕ್ ಕರಿಕ್ಯುಲಮ್ ನಂಬ್ಕೊಂಡ್ರೆ ಆಗೋದೇ ಇಲ್ಲ, ಹೆಂಗಿದ್ರು ನೀವು ಓನಾಗೆ ಕಲಿಬೇಕು. ಸೊ ಅದ್ರ ಬದಲು CSE ಜಾಯ್ನ್ ಆಗಿ AIML ನ ಕಲ್ತ್ಕೊಳ್ಳೋದು ಈಸ್ ಈವನ್ ಬೆಟರ್ ಅಲ್ವಾ? ಸೊ ಆನ್ಲೈನ್ ಕೋರ್ಸಸ್ ಇದೆ, ದೇರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ಎಕ್ಸ್ಟ್ರೀಮ್ಲಿ ಅಬೌವ್ ದ್ಯಾನ್ ದ ಕರೆಂಟ್ ಕರಿಕ್ಯುಲಮ್ ವಿಚ್ ಇಂಜಿನಿಯರಿಂಗ್ ಕಾಲೇಜಸ್ ಆರ್ ಫಾಲೋಯಿಂಗ್. ಸೊ ಅದರಿಂದ ನೀವೇನು ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಇಫ್ ಯು ಆರ್ ರೆಡಿ ಟು ಪುಟ್ ಇನ್ ದಟ್ ಕನ್ಸಿಸ್ಟೆಂಟ್ ಎಫರ್ಟ್, ದಟ್ಸ್ ಇಟ್. ಯಾವ ಕಾಲೇಜ್ ಯಾವಿದು ಏನು ಮ್ಯಾಟರ್ ಆಗಲ್ಲ, ಬಟ್ ಆಬ್ವಿಯಸ್ಲಿ ಕಾಲೇಜ್ ಸ್ವಲ್ಪ ಪ್ಲೇಸ್ಮೆಂಟ್ಸ್ಗೆ ಇಟ್ ಡಸ್ ಮ್ಯಾಟರ್. ಸೊ ಚೂಸ್ ಮಾಡುವಾಗ ಒಳ್ಳೆ ಕಾಲೇಜ್ನ ಚೂಸ್ ಮಾಡಿ. ಎಲ್ಲ ಡೌಟ್ಸ್ನ ಆನ್ಸರ್ ಮಾಡಿದೆ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಿಮಗೆ ಪರ್ಸ್ನಲಿ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನ ನೋಡಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಸ್ವಲ್ಪ ಅವೇರ್ನೆಸ್ ಸಿಗಲಿ AIML ಆಸ್ ಅ ಬ್ರಾಂಚ್ ಬಗ್ಗೆ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಥರ ವೀಡಿಯೋಸ್ಗೆ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಕೌನ್ಸಿಲಿಂಗ್ ಮುಗಿಯೋವರೆಗೂ ಲೈಕ್ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತಲೇ ಹೇಳ್ತೀನಿ. ಸೊ ನೀವು ಯಾವುದೂ ಇಂಪಾರ್ಟೆಂಟ್ ಕಂಟೆಂಟ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಸೊ ವಿತ್ ದ್ಯಾಟ್ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.